ನೋಡಿ, ಈ ಥರ ಎಕೋ ಫ್ರೆಂಡ್ಲಿ ಮನೇನ ನಾವು ಕಟ್ಟಿದ್ದೀವಿ. ಇದಕ್ಕೆ ಸಿಮೆಂಟ್ ಆಗಲಿ, ಆಮೇಲೆ ಸಿಮೆಂಟ್ ನಮಗೆ ತುಂಬ ಕಡಿಮೆ ಯೂಸ್ ಆಗಿದೆ. ನೋಡ್ತಿರ್ಬೋದು, ತುಂಬ ಕಮ್ಮಿ ವೆಚ್ಚದಲ್ಲಿ ಮನೇನ ಈ ಥರ ಮಾಡ್ತಾಯಿದ್ದೀವಿ. ನೋಡ್ತಿರ್ಬೋದು, ಮೇಲೆ ಲಿಂಟ್ಲು, ಆಮೇಲೆ ಮೇಲೆ ರೂಫಿಗೆ ಮಾತ್ರ ನಾವು ಸಿಮೆಂಟ್ನ ಯೂಸ್ ಮಾಡಿದ್ದೀವಿ. ಬೇರೆ ಎಲ್ಲೂ ನಾವು ಸಿಮೆಂಟ್ನ ಜಾಸ್ತಿ ಉಪಯೋಗಿಸಿಲ್ಲ. ಇದೆಲ್ಲ ಮಡ್ ಬ್ಲಾಕ್ ಅಂದರೆ ಎಂಟ್ಲಾಕ್ ಸಿಸ್ಟಮ್ದು ಏನು ಹೈಡ್ರಾಲಿಕ್ ಪ್ರೆಸ್ದು ಬಂದಿರುತ್ತಲ್ಲ, ಆ ಥರದ್ದು ಬ್ಲಾಕ್ ಇದು. ನಮಗೆ ಒಂದು ಇಟ್ಟಿಗೆ ನಮಗೆ ಸುಮಾರು ಏನಿಲ್ಲ ಅಂತಂದ್ರೂ 8 ಇಂಚಿಂದು ನಮಗೆ 42 ರೂಪಾಯಿ ಹಾಗೆ ಬಿದ್ದಿದೆ. ನಮಗೆ 6 ಇಂಚಿಂದೆಲ್ಲ 38 ಹಂಗೆ ಬಿದ್ದಿದೆ ಸುಮಾರು. ನೋಡಿ, ಈ ಥರ ನಮಗೆ ಏನು ಚೌಕಟ್ಟುಗಳು ಅದೆಲ್ಲ ಕಟ್ಕೊಳ್ಳೋಕೆ ಮಾತ್ರ ನಾವು ಸಿಮೆಂಟ್ನ ಉಪಯೋಗಿಸಿದ್ದೀವಿ. ಬಿಟ್ಟರೆ ರೂಫ್ಗೆ ಸಿಮೆಂಟೆಲ್ಲ ಹಾಕ್ಬಿಟ್ಟು, ಅಂದರೆ ನಾರ್ಮಲ್ ರೂಫೇ ನಮ್ಮದು. ಈ ಥರ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನಮಗೆ ಈ ವಾಲ್ ಮಾತ್ರ ನಾವು ಪ್ಲಾಸ್ಟಿಂಗ್ ಮಾಡಿಸ್ಕೊಂಡಿದ್ದೀವಿ. ನೋಡಿ, ನಮಗೆ ಪ್ಲಾಸ್ಟಿಂಗ್ ಮಾಡಿಸಿದ್ರೆ ನಮಗೆ ಇಷ್ಟು ಥಿಕ್ನೆಸ್ಸಲ್ಲಿ ನಮಗೆ ಪ್ಲಾಸ್ಟಿಂಗ್ ಬಂದುಬಿಡುತ್ತೆ. ಸೊ ಜಾಗ ಕೂಡ ನಮಗೆ ತುಂಬ ತಿನ್ನುತ್ತೆ. ಇದರಲ್ಲಿ ನಮಗೆ ಪ್ಲಾಸ್ಟಿಂಗ್ ಮಾಡಿಲ್ಲ, ಆದ್ದರಿಂದ ಜಾಗ ಕೂಡ ತುಂಬ ಸ್ಪೇಷಿಯಸ್ ಆಗಿ ಅನಿಸುತ್ತೆ. ಆಮೇಲೆ ತುಂಬ ಕಡಿಮೆ ದರದಲ್ಲಿ ನಾವು ಮನೇನ ಬೇಗ ಮುಗಿಸ್ಕೋಬೋದು. ಇದು ನಾವು ಪೂಜಾ ರೂಮಿಗೆ ಮಾತ್ರ ಟೈಲ್ಸ್ನ ಹಾಕ್ಸ್ಕೊಂಡಿದ್ದೀವಿ, ಯಾಕಂದರೆ ಎಣ್ಣೆ ಜಿಡ್ಡು ಅದೆಲ್ಲ ತಾಗಬಾರ್ದು ಅಂತ ಹೇಳಿ. ಇಲ್ಲಿ ಆಮೇಲೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ನಾವು ಟೈಲ್ಸ್ಗಳನ್ನು ಹಾಕ್ಸ್ಕೊಂಡಿದ್ದೀವಿ. ಪೂಜಾ ರೂಮು ನೆಕ್ಸ್ಟು ಈ ಅಡುಗೆ ಮನೆಯಲ್ಲಿ ಟೈಲ್ಸ್ ಹಾಕ್ಸಿದ್ದೀವಿ. ಯಾಕಂದರೆ ಅಡುಗೆ ಮನೇಲಿ ಕೂಡ ಎಣ್ಣೆ ಜಿಡ್ಡು ಆಮೇಲೆ ಬೇರೆ ಬೇರೆ ಎಲ್ಲ ಪದಾರ್ಥಗಳು ನಮಗೆ ಗೋಡೆಗೆಲ್ಲ ಹಾರೋದ್ರಿಂದ ಸೊ ಅಲ್ಲಿ ನಾವು ಹಾಕ್ಸಿದ್ದೀವಿ ಇದನ್ನು ಟೈಲ್ಸ್ನ. ನೆಕ್ಸ್ಟು ನಾರ್ಮಲ್ ನಾರ್ಮಲ್ ಕೌಂಟರ್ ಟಾಪ್ ಅಂತ ನಾರ್ಮಲ್ ಒಂದು ಇದರಲ್ಲೇ ಹಾಕ್ಸ್ಕೊಂಡಿದ್ದೀವಿ. ಏನು ನಾರ್ಮಲ್ ಇದರಲ್ಲೇ ಕಲ್ಲು. ನೆಕ್ಸ್ಟ್ ಈ ಥರ ನಾವು ಡಬ್ಬಿಗಳು ಅದೆಲ್ಲ ಕೌಂಟ್ರ್ ಟಾಪ್ ಸೈಡಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಡಬ್ಬಿಗಳು ಅದೆಲ್ಲ ಕಂಟೈನರ್ಸ್ ಇಟ್ಕೊಳ್ಳೋಕ್ಕಂತ. ಆಮೇಲೆ ಮನೆ ಬಗ್ಗೆ ಹೇಳೋದಾದರೆ ಇಷ್ಟು. ನೆಕ್ಸ್ಟು ನಾವು ಬಾತ್ರೂಮ್ ಕೂಡ ನಾವು ಫುಲ್ ಟೈಲ್ಸ್ನೇ ಹಾಕ್ಸ್ಕೊಂಡಿದ್ದೀವಿ. ಬಾತ್ರೂಮ್ ಕೂಡ ಇವಾಗ ಪ್ರೈಮರ್ನ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಅಂದರೆ ರಬ್ ಮಾಡಿದ್ದಾರೆ ಪ್ರೈಮರ್ನ. ಸೊ ರಬ್ ಮಾಡಿರೋದ್ರಿಂದ ನಮಗೆ ಫುಲ್ ಮನೆಯೆಲ್ಲ ವೈಟ್ ಧೂಳು ಕಾಣಿಸ್ತಾ ಇದೆ. ಇಲ್ಲಾಂತಂತಂದರೆ ಇದು ಕಲರ್ ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ. ನಿಮ್ಗೆ ಒಂದು ಸರಿ ನಾನು ತೋರಿಸ್ತೀನಿ ಹೇಗೆ ಅಂತ. ಇದು ತುಂಬ ಕೂಲಿಂಗ್ ಆಗಿದೆ. ಹೊರಗಡೆ ಎಷ್ಟು ಬಿಸಿಲಿದೆ ನೋಡಿ, ಆದರೆ ಒಳಗಡೆ ತುಂಬ ಕೂಲಾಗಿರುತ್ತೆ. ನಿಮಗೆ ಫೀಲ್ ಆಗುತ್ತೆ, ಒಳಗೆ ಬಂದ ತಕ್ಷಣ ತುಂಬ ಫೀಲ್ ಆಗುತ್ತೆ ನಿಮಗೆ. ಅಂದರೆ ಕೂಲಾಗಿರೋ ಥರ ಫೀಲ್ ಆಗುತ್ತೆ ನಿಮಗೆ. ಬೇರೆ ಮನೆಗಳಲ್ಲಿ ಈಗ ನಾರ್ಮಲ್ ಪ್ಲಾಸ್ಟಿಂಗ್ ಮಾಡಿರೋ ಮನೆಗಳಲ್ಲೆಲ್ಲ ಹೋದರೆ ನಿಮ್ಗೆ ಇಷ್ಟು ಕೂಲ್ ಬರಲ್ಲ. ಇದು ಸ್ವಲ್ಪ ಕೂಲಿಂಗ್ ತುಂಬ ಇರುತ್ತೆ, ಇದಕ್ಕೆ ಕೂಲಿಂಗ್. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂತಂತಂದರೆ ಟೈಲ್ಸ್ನ ಕೋಟಾ ಟೈಲ್ಸ್ ಹಾಕ್ಕೊಂಡಿದ್ದೀವಿ. ಬೇರೆ ಟೈಲ್ಸ್ ನಮ್ಗೆ ಮಾರ್ಬಲ್ಸ್ ಆಯಿತು ಅಥವಾ ಬೇರೆ ಯಾವುದಾದ್ರೂ ಹಾಕಿದರೆ ನಮಗೆ ಏನಂತಂದರೆ ಅದು ಥಂಡಿ ಶುರುವಾಗುತ್ತೆ ಕಾಲಿಗೆ. ಸೊ ಎರಡೂ ನಮಗೆ ಗೋಡೆನೂ ತಣ್ಣಗಿದ್ದು ಕಾಲಿಗೂ ತಣ್ಣಗಾದರೆ ತುಂಬ ಸ್ವಲ್ಪ ಡೇಂಜರ್ ಅಲ್ವಾ. ಸೊ ಅದಕ್ಕೋಸ್ಕರ, ಆಮೇಲೆ ಜಾರಬಾರ್ದು ಅನ್ನೋದಕ್ಕೋಸ್ಕರ ನಮಗೆ ಕೋಟಾ ಸ್ಟೋನ್ ಹಾಕ್ಕೊಂಡಿದ್ದೀವಿ. ಕೋಟಾ ಸ್ಟೋನ್ ಕೂಡ ಅದು ನಮಗೆ ತುಂಬ ಕಡಿಮೆ ದರದಲ್ಲೇ ಬಿದ್ದಿದೆ. ನಿಮಗೆ ಇಲ್ಲಿ ಒಂದು ತೋರಿಸ್ತೀನಿ. ಇದು ಈ ಒಂದು ವಾಲ್ಗೆ ಈ ಒಂದು ಇಟ್ಟಿಗೆ ಏನು ಮಾಡಿದ್ದಾರೆ ಅಂತಂದರೆ, ನಮಗೆ ಫಸ್ಟು ಏನು ಮಾಡ್ತಾರೆ ಅವರು, ಇಟ್ಟಿಗೆ ಎಲ್ಲ ಕಟ್ಟಾದಮೇಲೆ ಇಲ್ಲಿ ಮಧ್ಯದಲ್ಲಿ ನಮಗೆ ಗ್ಯಾಪ್ ಏನು ಬರುತ್ತಲ್ವ, ಆ ಗ್ಯಾಪಲ್ಲಿ ನಮಗೆ ನೆಕ್ಸ್ಟು ಅದೇ ಕಲರ್ ಮಣ್ಣಿಂದ ಎಸೆ ಬರೀತಾರೆ. ಈ ಥರ ಎಲ್ಲ ಟೀ ಬರೆದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಮಾಡಿದ್ಮೇಲೆ ಇದಕ್ಕೊಂದು ಇದು ಮಾಡಿದ್ದಾರೆ. ಇದು ಆಲ್ರೆಡಿ ಮಾಡಿಬಿಟ್ಟು ಇಲ್ಲೆಲ್ಲ ಸೈಡಲ್ಲೆಲ್ಲ ಹಾಕ್ಬಿಟ್ಟು ಇದನ್ನು ಮಿಶ್ರಣನ ಇಲ್ಲಿ ಏನಂತಂದರೆ ನಮಗೆ ಸ್ಯಾಂಡ್ ಪೇಪರಿಂದ ಕ್ಲೀನ್ ಮಾಡಿದ್ದಾರೆ. ಇದನ್ನು ಸ್ಯಾಂಡ್ ಪೇಪರಿಂದ ಕ್ಲೀನ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಕಲರ್ ನೋಡಿ ಹೆಂಗೆ ಚೇಂಜ್ ಆಗುತ್ತಂತ. ಆ್ಯಕ್ಚುಲಿ ನಮಗೆ ಈ ಕಲರ್ ಇದನ್ನು ಕ್ಯಾಮ್ರಲ್ಲಿ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ, ಬಟ್ ಈ ಕಲರ್ ನಿಮಗೆ ಇದು ಒಂದು ಸರಿ ಸ್ಯಾಂಡ್ ಪೇಪರಲ್ಲಿ ಉಜ್ಜಿ ಆದಮೇಲೆ ನಮಗೆ ಈ ಕಲರ್ ಬರುತ್ತೆ. ಈ ಕಲರು ಸ್ವಲ್ಪ ಒಣಗಿದ ಮೇಲೆ ನೋಡಿ ಬರ್ತಾ ಇದೆ, ನಮಗೆ ಈ ಕಲರ್ ಬರುತ್ತೆ.
ಯೂಶ್ವಲಿ ನಮಗೆ ಗೋಡೆ ಎಲ್ಲ ಈ ಕಲರ್ ಬರುತ್ತೆ. ಫುಲ್ ಒಣಗಿದ ಮೇಲೆ ನೀಟಾಗಿ ಕಾಣುತ್ತೆ. ಸೊ ಮನೆಯೆಲ್ಲ ಅದೇ ಥರ ಸ್ಯಾಂಡ್ ಪೇಪರಿಂದ ಉಜ್ಜಿಬಿಟ್ಟು ಒಂದು ಸರಿ ನೀರು ಹಾಕಿಬಿಟ್ರೆ ತುಂಬ ಕ್ಲೀನಾಗಿ ನಮಗೆ ಕಾಣುತ್ತೆ. ನೋಡಿ ಈ ಗೋಡೆ ಇದು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, ಇದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನಮಗೆ ಇದರಲ್ಲೂ ಅಷ್ಟೇ, ಬೇಸಿಗೆಗಾಲದಲ್ಲೂ ಅಷ್ಟೇ, ನಮಗೆ ತುಂಬ ಸೆಕೆ ಇದೆ, ತುಂಬ ಕೂಲಿಂಗ್ ಬೇಕು ನಮಗೆ ಅನಿಸಿದರೆ ಗೋಡೆಗಳಿಗೆ ಒಂಚೂರು ನೀರು ಎರಚಿಬಿಟ್ರೆ ಆಯಿತು, ಒಳ್ಳೆ ಕೂಲಿಂಗು. ಆಮೇಲೆ ಮಣ್ಣಿನ ಘಮ ಸಹ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ನಾನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಫುಲ್ಲು ಮನೆಯೆಲ್ಲ ಫುಲ್ ಇದು ಪ್ರೈಮರ್ ಎಲ್ಲ ಕ್ಲೀನ್ ಮಾಡಿರೋದೇ ಇದೆ. ಸೊ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಾವು ಕೋಟಾ ಸ್ಟೋನ್ ಹಾಕ್ಸಿರೋದು. ಇಷ್ಟು ಸ್ವಲ್ಪ ರಫ್ ಆಗಿದೆ, ನಾವು ಫುಲ್ ಸ್ಮೂತಾಗಿರೋ ತೊಗೊಂಡಿಲ್ಲ, ಲೆದರ್ ಪಾಲಿಶ್ದು ನಾವು ಕೋಟಾ ಸ್ಟೋನ್ ತೊಗೊಂಡಿರೋದಿಲ್ಲಿ. ಸೊ ನಮ್ಗೆ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಏಜ್ಡ್ ಪೀಪಲ್ಸ್ ಎಲ್ಲ ಇರೋದಕ್ಕೆ ನಾವು ಕೋಟಾ ಸ್ಟೋನ್ನ ಹಾಕ್ಕೊಂಡಿದ್ದೀವಿ. ಇನ್ನು ನಮಗೆ ಕಿಟಕಿ ಎಲ್ಲ ವಿಷಯ ಬಂದರೆ, ನಾವು ಈ ಥರ ಕಲ್ಲರ್ ಕಿಟಕಿನ ಮಾಡಿಸ್ಕೊಂಡಿದ್ದೀವಿ. ಅಂದರೆ ಕಲರ್ ಗ್ಲಾಸ್ದು, ನಾರ್ಮಲ್ ಕಿಟಕಿ ನಾರ್ಮಲ್ಲೇ, ಸೊ ಗ್ಲಾಸ್ ಮಾತ್ರ ನಾವು ಕಲರ್ ಗ್ಲಾಸ್ನ ಹಾಕ್ಸ್ಕೊಂಡಿದ್ದೀವಿ. ಒಂದು ಸೆಕೆಂಡ್ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಕಲರ್ ಗ್ಲಾಸ್ಗಳನ್ನ ಮಾಡಿಸ್ಕೊಂಡಿದ್ದೀವಿ. ಈ ಥರ ಕಲರ್ ಗ್ಲಾಸ್ ಕೆಳಗಡೆ ಗ್ರೀನು, ವೈಟ್ ಮತ್ತು ಬ್ಲೂ ಬರುತ್ತೆ. ವೈಟು ಮಧ್ಯದಲ್ಲಿ ಸ್ವಲ್ಪ ನಮಗೆ ಇದು ಬರಲಿ ಅಂತ, ಬೆಳಕು ಚೆನ್ನಾಗಿ ಬರಲಿ ಅಂತ. ಸೊ ನಾವು ಏನು ಮಾಡಿದ್ದೀವಿ, ಮಧ್ಯದಲ್ಲಿ ವೈಟ್ ಹಾಕಿದ್ದೀವಿ. ನಮ್ಗೆ ಇನ್ನೂ 2 ಕಲರ್ ಬೇಕಿತ್ತು, ರೆಡ್ಡು ಮತ್ತು ಯೆಲ್ಲೋ. ಅದನ್ನು ನಾವು ಕೇಳಿದ್ವಿ, ಸುಮಾರು ಬೇರೆ ಅಂಗಡಿಗಳಿಗೆಲ್ಲ ನೋಡಿ ಕೇಳಿ ಇದು ಮಾಡಿದ್ವಿ, ಬಟ್ ಅಲ್ಲಿ ಸಿಗಲಿಲ್ಲ ನಮಗೆ. ಅಲ್ಲಿ ಎಲ್ಲ ಈಗ ಸ್ಟಾಪ್ ಮಾಡಿದಾರಂತೆ ರೆಡ್ ಯೆಲ್ಲೋ ಮಾಡೋದು. ಸೊ ನಮ್ಗೆ 2 ಕಲರ್ ಸಿಕ್ತು, 2 ಕಲರ್ ಸಾಕು ಅಂಥೇಳಿ ನಾವು ಕಿಟಕಿಗಳಿಗೆ ಸ್ವಲ್ಪ, ಅಂದರೆ ಈ ಒಂದು ಮನೆಗೆ ಅಂದರೆ ಹಳೆ ಥರ ಮನೆ ಥರ ಚೆನ್ನಾಗಿರಲಿ ಅಂಥೇಳಿ ಹಳೆ ಕಾಲದಲ್ಲೆಲ್ಲ ಕಲರ್ ಗ್ಲಾಸ್ಗಳನ್ನು ಹಾಕಿಸ್ತಾಯಿದ್ರು. ಸೊ ಆ ಥರ ಕಲರ್ ಗ್ಲಾಸ್ಗಳೇ ಇರಲಿ ಮನೆಗೆ, ಒಂಥರ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಆ ಥರ ಕಿಟಕಿಗಳನ್ನು ಮಾಡಿಸಿದ್ವಿ. ನೆಕ್ಸ್ಟ್ ಏನಂತಂದರೆ, ನಾವು ಇಂಟೀರಿಯರ್ ಏನೂ ಮಾಡಿಸ್ತಾ ಇಲ್ಲ. ವಿತೌಟ್ ಇಂಟೀರಿಯರ್ ನಿಮಗೆ ಏನಿಲ್ಲ ಅಂತಂತಂದ್ರೂ ನಿಮಗೆ ಒಂದು 20 ಲಕ್ಷ ಅಥವಾ 22 ಲಕ್ಷದಲ್ಲಿ 30-40 ಮನೆ ಮುಗಿದೋಗುತ್ತೆ. 30-40 ಸೈಟ್ ಪ್ಲಸ್ ಮೇಲೇನೂ ಇದೆ ನಮ್ಮದು. ಇದು ಕೆಳಗಡೆ ಪಾರ್ಟ್, ಇದು ಕೆಳಗಡೆ ಇದಿಷ್ಟು ಹಾಲ್, ನೆಕ್ಸ್ಟ್ ಇದು ಪೂಜಾ ರೂಮ್, ಇದು ಅಡುಗೆ ಮನೆ, ಇದು ಒಂದು ಬೆಡ್ರೂಮ್, ಇಲ್ಲಿ ಬಾತ್ರೂಮ್, ಇದು ಇನ್ನೊಂದು ಅಟ್ಯಾಚ್ ಬಾತ್ರೂಮ್ ಇದು ನೋಡಿ, ಅಟ್ಯಾಚ್ ಬಾತ್ರೂಮ್ ಇದು. ಮೇಲೆ ಕೂಡ ಇದೆ, ಮೇಲೆ ಕೂಡ 2 ರೂಮ್ ಹಾಕಿಸಿದ್ದೀವಿ ನೋಡಿ. ಈ ಥರ ಮೆಟ್ಲೆಲ್ಲ ಹಾಕ್ಸ್ಕೊಂಡು ನಮಗೆ ಇಂಟೀರಿಯರ್ ಬಿಟ್ಟು, ನಾನು ಹೇಳ್ತಾ ಇರೋದು ಇಂಟೀರಿಯರ್ ಬಿಟ್ಟು ನಿಮ್ಗೆ ಏನಿಲ್ಲ ಅಂತಂದರೂ 20-22 ಲಕ್ಷದಲ್ಲಿ ನಮ್ಗೆ ಏನಿಲ್ಲ ಅಂತಂದ್ರೂ ಮನೆ ಮುಗಿದು ಹೋಗುತ್ತೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನಿಮಗೆ ಈ ಇನ್ಫಾರ್ಮೇಷನ್, ನಿಮಗೆ ಯಾರಿಗಾದರೂ ಹೊಸದಾಗಿ ಮನೆ ಕಟ್ಟೋರಿದ್ದರೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸರಿ ತೋರಿಸ್ತೀನಿ ಹೇಗೆಲ್ಲ ನಾವು ಒಳಗಡೆ ಇದು ಮಾಡಿಸಿದ್ದೀವಿ ಅಂತ. ನಾವು ಇಂಟೀರಿಯರ್ ಅಂತ ಅಂದ್ಕೊಂಡಿಲ್ಲ, ನಾವೇನು ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಜಾಸ್ತಿ ಇಂಟೀರಿಯರು ಅಥವಾ ವುಡ್ ವರ್ಕ್ ಆಗಲಿ ಆ ಥರದ್ದೇನೂ ಬೇಡ ಅಂತ, ನಾವೇ ಏನಾದರೂ ತೊಗೊಂಬಂದು ಅಥವಾ DIY ಮಾಡಿ ಹಾಕೋಣ ಅಂತ. ನಂಗೆ DIY ಮಾಡೋದು ಆ ಥರದ್ದೆಲ್ಲ ನಂಗೆ ತುಂಬ ಖುಷಿ. ಸೊ ಅದಕ್ಕೆ ನಾನೇ ಮಾಡಿ ಹಾಕೋಣ ಅಂಥೇಳಿ, ಬೇಡ ಏನು ತರೋದು ಅಂತ. ಸೊ ಅದಕ್ಕೋಸ್ಕರ ನಮಗೆ ಡೆಕೋರೇಟಿವ್ ಆಗಿ ಏನಾದರೂ ಇರಲಿ ಅಂತಂದು ಹೇಳಿ ಈ ವಾಲ್ಗೆ ನಾವು ಪೇಂಟ್ ಮಾಡಿಸ್ಬಿಟ್ಟು ಈ ವಾಲ್ಗೆ ಏನಾದರೂ ಡಿಸೈನು ಅಥವಾ ಏನಾದರೂ ಆರ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಈ ವಾಲ್ಗೆ ಟಿವಿದು ವಾಲ್ ಅಂತಂದು ಹೇಳಿ ಇಲ್ಲಿ ಮಾಡೋಣ. TV ವಾಲ್ ಮಾಡೋದು ಅಂತಂದರೆ ಇಲ್ಲಿ ಜಾಸ್ತಿನೂ ಏನೂ ಬೇಡ, ಒಂದು ಏನಾದರೂ ಮೇಲೆ ಒಂದು ವುಡ್ಡದೇನಾದರೂ ಒಂದು ಹಲಿಗೆ ಥರ ಏನಾದರೂ ಕೊಡ್ಸೋಣ ಸಾಕು, ಅದ್ರ ಮೇಲೆ ಏನಾದರೂ ಇಟ್ಕೋಬೋದು ಅಂಥೇಳಿ ನಮಗೆ. ಅದಕ್ಕೋಸ್ಕರ ನಾನು ಅದನ್ನು ಬೇಡ ಏನು ಇಂಟೀರಿಯರ್ ಅಂತ ಹೇಳಿದೆ. ಇನ್ನು ಇದಕ್ಕೆ ಕಿಚನಲ್ಲೂ ಅಷ್ಟೇ, ನಾವು ಇಂಟೀರಿಯರ್ ಅನ್ನೋ ಥರ ಏನೂ ಮಾಡಿಸಿಲ್ಲ. ಕಿಚನ್ನಲ್ಲಿ ಏನಂದರೆ ಸಿಂಕ್ ಕೆಳಗಡೆ, ಆಮೇಲೆ ಕೌಂಟ್ರ್ ಟಾಪ್ ಕೆಳಗಡೆ ಫುಲ್ಲು ಬಾಗಿಲು ಬರುತ್ತೆ. ಯಾಕಂದರೆ ಅಲ್ಲಿ ಪಾತ್ರೆ ಅದೆಲ್ಲ ಇಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು
ನಮಗೆ ಫುಲ್ ಡೋರ್ ಬರುತ್ತೆ, ಇಲ್ಲಿ ಇಲ್ಲಿ ಎಲ್ಲ ಕಡೆ ಡೋರ್ ಬರುತ್ತೆ. ನಮಗೆ ಇಲ್ಲಿ ಈ ಭಾಗದಲ್ಲಿ ನಮಗೆ ಏನು ಬೇಡ, ನಮಗೆ ಹೀಗೆ ಓಪನ್ ಆಗೇ ಇರಲಿ, ಡಬ್ಬಿಗಳೆಲ್ಲ ಕೈಗೆ ಸಿಗೋ ಥರ ಅಂಥೇಳಿ ಅಲ್ಲೇನೂ ಮಾಡಿಸ್ತಾ ಇಲ್ಲ. ನಾವು ಚಿಮ್ನಿ ಕೂಡ ಏನೂ ಹಾಕ್ಸಿಲ್ಲ. ಮೇಲೆ ಒಂದು ಈ ಥರ ಕಿಟಕಿ ಬಿಟ್ಟಿದ್ದೀವಿ. ಆ ಥರ ಕಿಟಕಿ ಬಿಡೋದ್ರಿಂದ ಕೆಳಗಡೆದೆಲ್ಲ ನಮಗೆ ನಮ್ಮ ವಾರ್ಮ್ನೆಸ್ ಏನಿರುತ್ತೆ ಅದೆಲ್ಲ ಮೇಲೆ ಹೋಗುತ್ತೆ. ಕಿಟಕಿದು ನಾರ್ಮಲ್ ವೆಂಟಿಲೇಷನ್ 3 ಕಿಟಕಿ ಇಟ್ಟಿರೋದ್ರಿಂದ ನಮಗೆ ಹೊಗೆ ಆಯಿತು ಅಥವಾ ಎಣ್ಣೆ ಕರ್ದಿದ್ದ ಪದಾರ್ಥಗಳು ಏನೇ ಆಯಿತು ನಮಗೆ ಕಿಚನಲ್ಲಿ ಬಂದಿರೋ ಏನು ಗಾಳಿ ಇರುತ್ತೆ, ಬಿಸಿ ಗಾಳಿ ಆಯಿತು ಅದೆಲ್ಲ ಈಚೆ ಹೋಗುತ್ತೆ. ಮೇಲೆ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ನಾವು ಅದಕ್ಕೆ 3 ಕಿಟಕಿ ಹಾಕ್ಸ್ಬಿಟ್ಟು ಮೇಲೆ ಒಂದು ವೆಂಟಿಲೇಷನ್ ಹೋಗೋ ಥರ, ಅಲ್ಲೊಂದೇ ಅಲ್ಲ ನಾವು ಎಲ್ಲ ಕಡೆನೂ ಆ ಥರ ವೆಂಟಿಲೇಷನ್ಗೆ ಹಾಕ್ಸಿದ್ವಿ. ಸೊ ಏನಂತಂತಂದರೆ ಕೆಳಗಡೆ ಬಿಸಿ ಗಾಳಿ ಏನಿರುತ್ತಲ್ಲ ಅದು ನಮಗೆ ಕಿಟಕಿಯಿಂದ ಬರಲ್ಲ. ಈ ಕೆಳಗಡೆ ಕಿಟಕಿ ಎಷ್ಟೇ ದೊಡ್ಡದಿಟ್ರೂ ಆ ಕಿಟಕಿಯಿಂದ ಬರಲ್ಲ. ಆ ಕಿಟಕಿಯಿಂದ ಬರೋದೇನಂತಂದರೆ ಹೋಗಲ್ಲ. ಆ ಕಿಟಕಿಯಿಂದ ಬರೀ ತಣ್ಣಗಿರೋ ಗಾಳಿ ಬರುತ್ತೆ ಹೊರತಾಗಿ ನಮ್ಮದು ಏನು ಮೈಯಲ್ಲಿ ಪ್ರೊಡ್ಯೂಸ್ ಆಗಿರೋ ಬಿಸಿ ಗಾಳಿ ಏನಿರುತ್ತಲ್ವ ಅದು ಹೋಗಲ್ಲ. ಅದು ಹೋಗಬೇಕು ಅಂತಂದರೆ ಅದು ಮೇಲೆ ಹೋಗಿನೇ ಹೋಗಬೇಕು. ಸೊ ಅದರಿಂದ ನಮಗೆ ನಮ್ಮ ಮೈದು ಬಿಸಿ, ನಾವು ಓಡಾಡಿದ ಶಾಖ, ಮನೆ ಶಾಖ ಏನಿರುತ್ತೆ ಟೆಂಪ್ರೇಚರು ಅದೆಲ್ಲ ಆ ಕಿಟಕಿಯಿಂದ ಹೋಗುತ್ತೆ. ಮೇಲೆ ಕಿಟಕಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಎಲ್ಲರ ಮನೆಗಳಲ್ಲೂ ಮೇಲೆ ಈ ಥರ ಕಿಟಕಿಗಳು ವೆಂಟಿಲೇಷನ್ಗೋಸ್ಕರ ಇಡಿಸ್ತಾನೆ ಇತ್ತು. ಸೊ ಅದಕ್ಕಾಗಿ ನಾವು ಮೇಲೆ ಒಂದು ಕಿಟಕಿ ಇಡಿಸಿದ್ವಿ. ಆ ಕಿಟಕಿಲಿ ನಮಗೆ ಕೆಳಗಡೆದು ಏನು ಬಿಸಿ ಗಾಳಿಗಳು ಇರುತ್ತಲ್ವ, ಆ ಸಂಗ್ರಹ ಆಗಿದ್ದ ಗಾಳಿ ಅದೆಲ್ಲ ಮೇಲೆ ಹೊರಟೋಗುತ್ತೆ. ಕೆಳಗಡೆಯಿಂದ ತಣ್ಣಗಿರೋ ಗಾಳಿ ನಮಗೆ ನಾರ್ಮಲಾಗಿ ಬೀಸ್ತಾ ಇರುತ್ತೆ. ಸೊ ಅದು ಅಡ್ಜಸ್ಟ್ ಆಗೋಗುತ್ತೆ ಅಂತ ಹೇಳ್ಬೋದು. ಅದೇ ಥರ ನಾವು ರೂಮಲ್ಲಿ ಕೂಡ ಅದೇ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡಿದ್ದೀವಿ. ಮೇಲೆ ಒಂದು ಕಿಟಕಿ, ಕೆಳಗಡೆ 3 ಕಿಟಕಿಗಳು. ಬಾತ್ರೂಮಲ್ಲಿ ನಾರ್ಮಲಾಗಿ ಒಂದು ಕಿಟಕಿ, ಇಲ್ಲಿ ಕೂಡ ಸೇಮ್ ಮಾಡಿದ್ದೀವಿ. ಆಮೇಲೆ ಮೇಲೆ ಮನೆಗೂ ಕೂಡ ಸೇಮ್ ನಾವು ಇದೇ ಥರನೇ ಮಾಡ್ಕೊಂಡಿದ್ದೀವಿ. ನೋಡಿ ಮೇಲ್ಗಡೆ ಮನೆ ನಾರ್ಮಲಾಗಿ ನಾವು ಹೀಗೆ ಮೆಟ್ಲು ಪಕ್ಕದಲ್ಲಿ ಹಿಡ್ಕೊಳ್ಳೋಕ್ಕೆ ನಮಗೆ ಸಪೋರ್ಟ್ಗೋಸ್ಕರ SS ಕಂಬಿಗಳನ್ನು ಒಂದು ಇದನ್ನು ಯೂಸ್ ಮಾಡಿದ್ದೀವಿ. ನೋಡಿ ಮೇಲ್ಗಡೆ ಮನೆ ನಮಗೇನಿಲ್ಲ ಅಂತಂದ್ರೂ 22 ಲಕ್ಷದಲ್ಲಿ ವಿತೌಟ್ ಇಂಟೀರಿಯರ್, ಆಮೇಲೆ ವಿತೌಟ್ ಏನು ಪ್ಲಂಬಿಂಗು ಇದು ಹೇಳ್ತಾ ಇರೋದು ನಾನು. ಬರೀ ಮನೆ ಫುಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನಮ್ಗೆ 22 ಲಕ್ಷ ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮದು ಹಿಂದೆ ಮರ ಇರೋದ್ರಿಂದ 2 ಮರ. ಸೊ ನಾವೇನು ಮಾಡಿದ್ದೀವಿ, ಹಿಂದೆ ಜಾಗ ಬಿಟ್ಕೊಂಡಿದ್ದೀವಿ. ಮುಂದೆನೂ ಸುಮಾರು ಜಾಗ ಬಿಟ್ಟಿದ್ದೀವಿ. ಮುಂದೆ ಏನಿಲ್ಲ ಅಂದರೆ 8 ರಿಂದ 9 ಅಡಿ ಬಿಟ್ಟಿದ್ದೀವಿ ಜಾಗ. ಹಿಂದೆ ನಮಗೆ ನಾರ್ಮಲಾಗಿ 5 ಅಡಿನೋ 4 ಅಡಿನೋ ಬಿಟ್ಟಿದ್ದೀವಿ ಜಾಗ. ಸೊ ನಮಗೆ 30-40 ಫುಲ್ಲು 30-40 ಕಟ್ಟಿಲ್ಲ ನಾವು. ಅದರಲ್ಲೂ ಸ್ವಲ್ಪ ಜಾಗ ಬಿಟ್ಟು ಕಟ್ಟಿದ್ದೀವಿ. ಸೈಡಲ್ಲಿ 4 ಅಡಿ ಬಿಟ್ಟಿದ್ದೀವಿ ಓಡಾಡೋಕ್ಕೆ ಪ್ಯಾಸೇಜ್ ಅಂತ ಹೇಳಿ. ಇಲ್ಲಿ ಮೇಲೆ ನೋಡಿ ಈ ಥರ ನಾವು ಮೇಲೆ ಇದು ಶೀಟ್ ಹಾಕ್ಸ್ಬಿಟ್ಟಿದ್ದೀವಿ. ಅಂದರೆ ಈಗ ಬಟ್ಟೆ ಒಗೆಯೋಕ್ಕಾಯ್ತು ಅಥವಾ ಕೂತ್ಕೊಳ್ಳೋಕ್ಕಾಯ್ತು, ಏನಾದರೂ ಆಗಲಿ ನಮಗೆ ಬಿಸಿಲು ಇರಬಾರ್ದು, ಚೆನ್ನಾಗಿ ಗಾಳಿ ಓಡಾಡ್ತಿರ್ಬೇಕು, ಗಾಳಿಯಲ್ಲಿ ಕೂತ್ಕೊಂಡಿರಬೇಕು ಅಂಥೇಳಿ. ಆಮೇಲೆ ಇಲ್ಲಿ ಸ್ವಲ್ಪ ಬಿಟ್ಕೊಂಡಿದ್ದೀವಿ ಮುಂದೆ ಜಾಗ. ಶೀಟ್ ಪೂರ್ತಿಯಾಗಿ ಹಾಕ್ಸಿಲ್ಲ, ನಾವಿಲ್ಲೊಂಚೂರು ಜಾಗ ಬಿಟ್ಟಿದ್ದೀವಿ. ಯಾಕಂದರೆ ಒಂಚೂರು ಗಿಡಗಳು ಏನಾದರೂ ಹಾಕೊಳ್ಳೋಣ, ಪಾಟ್ಸ್ ಎಲ್ಲ ಇಟ್ಕೊಳ್ಳೋಣ ಅಂತ. ಅದಕ್ಕೆ ಗಿಡಕ್ಕೆ ಬಿಸಿಲು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫುಲ್ ಹಾಕ್ಕೊಂಡಿಲ್ಲ, ಅಷ್ಟಕ್ಕೇ ನಿಲ್ಲಿಸಿದ್ವಿ. ಮೊದಲು ಹೆಂಚದು ಪ್ಲ್ಯಾನ್ ಇತ್ತು ನಮಗೆ. ತೆಂಗಿನ ಮರ ಅಡ್ಡ ಬರೋದ್ರಿಂದ ತೆಂಗಿನ ಮರದ ಕಾಯಿ ಏನಾದರೂ ಬಿದ್ದರೆ ಹೆಂಚೆಲ್ಲ ಒಡೆದೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಹೆಂಚು ಹಾಕ್ಲಿಲ್ಲ, ಶೀಟಿಗೆ ಹೋದ್ವಿ. ನೆಕ್ಸ್ಟ್ ಇಲ್ಲೊಂದು ಮೇಲೆ ನಾವು ಓಪನಾಗಿ ಒಂದು ಯೂಸ್ ಮಾಡೋಕ್ಕಂತ ಹೇಳಿ, ಏನಾದರೂ ಹಳೆ ಪದಾರ್ಥಗಳನ್ನ ಡಂಪ್ ಮಾಡೋಕ್ಕಂತ ಹೇಳ್ಬಿಟ್ಟು ಒಂದು ತುಂಬ ಉದ್ದಕ್ಕೆ, ಅಂದರೆ ಈಗ ಇಲ್ಲಿ ಎಷ್ಟು ಬಾತ್ರೂಮ್ದು ಎಷ್ಟು ಅಳತೆ ಬಂದಿದೆ ಅಷ್ಟು ಉದ್ದನೂ ನಾವು ಮೇಲೆ ಒಂದು ಖಾಲಿ ಸ್ಪೇಸ್ನ ಬಿಡಿಸ್ಕೊಂಡಿದ್ದೀವಿ. ಅಲ್ಲೂ ಒಂದು ಬಾಗಿಲು ಬರುತ್ತೆ, ಅದು ಲಾಕ್ ಮಾಡ್ಕೊಳ್ಳೋ ಥರ ಒಂದು ಬಾಗಿಲು ಮಾಡಿಸ್ಕೊಂಡ್ಬಿಡೋಣ ಅಂಥೇಳಿ. ಇದು ಬಾತ್ರೂಮು ಮೇಲ್ಗಡೆ. ನೆಕ್ಸ್ಟ್ ಇದು ರೂಮ್. ಇಲ್ಲೂ ಸೇಮ್ ಪ್ಯಾಟರ್ನ್ ಯೂಸ್ ಮಾಡಿದ್ದೀವಿ ಕಿಟಕಿದು. ಇದೊಂದು ಸ್ವಲ್ಪ ದೊಡ್ಡದಾಗಿರೋ ಹಾಲ್ ಥರ ಬಂದಿದೆ. ನೆಕ್ಸ್ಟ್ ನಾವು ಇಲ್ಲಿ ಬಾಗಿಲೇನೂ ಇಡಿಸ್ಕೊಂಡಿಲ್ಲ. ಕೆಳಗಡೆನೂ ಅಷ್ಟೇ, ಕಿಚನ್ಗೆ ನಾವು ಬಾಗಿಲೇನೂ ಇಡಿಸಿಲ್ಲ. ಹಾಗೆ ಓಪನ್ ಕಿಚನ್ ಕೂಡ ಅಲ್ಲ, ಸ್ವಲ್ಪ ನಮಗೆ ಪ್ರವೇಸಿ ಇರಲಿ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ತುಂಬ ಕ್ಲೋಸ್ ಏನಿಲ್ಲ, ಸ್ವಲ್ಪ ಕ್ಲೋಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಬಿಟ್ಟರೆ ನಾವು ಬಾಗಿಲೇನೂ ಇಡ್ಸೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಅಲ್ಲೇನಾದರೂ ಉದ್ದೇನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದೊಂದು ರೂಮ್. ಅಂದರೆ ನಾವು ಈ ರೂಮಲ್ಲಿ ಏನು ಮಾಡಿದ್ದೀವಿ, ಒಂದು ಕಿಚನ್ ಥರನೇ ಕೌಂಟರ್ ಟಾಪ್ ಹಾಕ್ಸ್ಬಿಟ್ಟು ಎಲ್ಲ ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ಯಾವುದಕ್ಕಾದ್ರೂ ಬೇಕಾಗುತ್ತೆ, ಅಥವಾ ನೆಕ್ಸ್ಟ್ ರೆಂಟ್ ಏನಾದರೂ ಕೊಡೋದಿತ್ತು ಅಂತಂದರೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೀಗೆ ಬಿಟ್ಟಿದ್ದೀವಿ.
ನೋಡಿ ಈ ಥರ ನಮಗೆ ಮುಂದೆ ಫುಲ್ ಸ್ಪೇಸ್ ಸಿಗುತ್ತೆ. ಇಷ್ಟು ಮಾಡ್ಕೊಳ್ಳೋಕ್ಕೆ ನಮಗೆ 20ರಿಂದ 22 ಲಕ್ಷದವರೆಗೂ ಸಾಕಾಗುತ್ತೆ. ಇನ್ನು ಇಂಟೀರಿಯರು, ಆಮೇಲೆ ಬಾತ್ರೂಮ್ದು ಫಿಟ್ಟಿಂಗ್ಸ್ ಆಯಿತು, ಪ್ಲಂಬಿಂಗು, ಆಮೇಲೆ ಎಲೆಕ್ಟ್ರಿಕ್ದು, ಲೈಟಿಂಗ್ಸು, ನಮಗೆಲ್ಲನೂ ಸೇರಿಸಿ ನಮಗೆ ಒಂದು 30 ಲ್ಯಾಕ್ಸ್ವರೆಗೂ ಬರ್ಬೋದು ಅಂತ ಅಂದಾಜು. ನಮ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿವರೆಗೂ ಬಂದಿರೋ ಖರ್ಚಂತೂ ಅಷ್ಟಾಗಿದೆ. ಅಂದರೆ ಬರೀ ಬಿಲ್ಡಿಂಗ್ ಅಷ್ಟೇ ನಾನು ಹೇಳ್ತಾ ಇರೋದು. ಬೇರೆ ಮಿಕ್ಕಿದ್ದು ಇದೆಲ್ಲ ಈ ಶೀಟ್ದು, ಆಮೇಲೆ ಇದೆಲ್ಲ ವೆಲ್ಡಿಂಗ್ದೆಲ್ಲ ಬೇರೆ ಚಾರ್ಜಸ್ ಇರುತ್ತೆ. ನಮಗೆ ಬರೀ ಒಂದು ಬರೀ ಬಿಲ್ಡಿಂಗಿಂದು ಮಾತ್ರ ನಾವು 20 ಲ್ಯಾಕ್ಸ್ ಅಂತ ಹೇಳಿ ಹಿಡಿಬೋದು ಅಷ್ಟೇ. ಸೊ ನೋಡಿದ್ರಲ್ಲ, ನಿಮಗೆ ಇವತ್ತು ಈ ವ್ಲಾಗ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಹೊಸದಾಗಿ ಮನೆ ಕಟ್ಟೋರಿದ್ರು ಅಂತಂದರೆ ಈ ಥರ ಪ್ಲ್ಯಾನ್ನ ನೀವು ಮಾಡ್ಕೋಬೋದು. ಕಡಿಮೆ ಖರ್ಚಲ್ಲಿ ಒಳ್ಳೆ ಮನೆ ನಿಮಗೆ ಸಿಗುತ್ತೆ. ಸೊ ನಿಮಗೆ ಈ ಥರ ನೋಡಿ, ಈ ಥರ ಪ್ಯಾಟರ್ನ್ ಕಾಣುತ್ತೆ. ದೂರದಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಯಾರಾದರೂ ಟ್ರೈ ಮಾಡೋದಿತ್ತಂತಂದರೆ, ಹೊಸದಾಗಿ ನಮಗೆ ಕಡಿಮೆ ಬಜೆಟ್ ಇದೆ ಅಂತಂದೇಳಿ ಅಂದ್ಕೊಳ್ಳೋರು ಯಾರಾದರೂ ಇದ್ದರೆ ಈ ಥರ ಟ್ರೈ ಮಾಡ್ಕೋಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಏನು ಕಡಿಮೆ ಬಜೆಟಲ್ಲಿ ಮಾಡ್ತಾಯಿದ್ದೀವಿ ಚೆನ್ನಾಗಿರಲ್ಲ ಅಂತ ಏನೂ ಇಲ್ಲ. ಒಳ್ಳೆ ನಿಮಗೆ ನೋಡೋಕ್ಕೂ ಲುಕ್ಕು ಚೆನ್ನಾಗೇ ಕಾಣಿಸುತ್ತೆ. ಇದು ಫುಲ್ ಟೋಟಲ್ ಆದಮೇಲೆ ಪೇಂಟಿಂಗೊಂದು, ಅಂದರೆ ರೂಫ್ಗೆ ಆಮೇಲೆ ಲಿಂಟ್ಲಿಗೆಲ್ಲ ಪೇಂಟಿಂಗ್ ಆಗಬೇಕು. ಪೇಂಟಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಮಾಡಿದಾಗ ಫುಲ್ ಆದಮೇಲೆ ಒಂದ್ಸರಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಕಂಟಿನ್ಯೂಟಿಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.